ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಮಾಡಬೇಕು, ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನುವ ಪ್ರೊಡ್ಯೂಸರ್ಗಳು ಒಂದಿಷ್ಟು ಜನ ಇದ್ದಾರೆ. ಆದ್ರೆ ಸಿನಿಮಾನೇ ಜೀವ ಅಂತ ಅನ್ಕೊಂಡು ಸಿನಿಮಾಕ್ಕೆ ಸಾಕಷ್ಟು ಕೊಡುಗೆ ಕೊಡಬೇಕು ಅನ್ನುವಂತ ನಿರ್ಮಾಪಕರು ಬೆರಳೆಣಿಕೆಯದ್ದು ಮಾತ್ರ ಇರೋದು. ಆ ಸಾಲಿಗೆ ನಿರ್ಮಾಪಕರಾದ ರಮೇಶ್ ರೆಡ್ಡಿ ಅವರು ಸೇರ್ತಾರೆ. ಕಳೆದ 3 ವರ್ಷಗಳಿಂದ ಒಂದೊಳ್ಳೆ ಕಾನ್ಸೆಪ್ಟ್ ಚಿತ್ರರಂಗಕ್ಕೆ ಕೊಡಬೇಕು ಅಂತ 45 ಸಿನಿಮಾವನ್ನ ತಂದಿದ್ದಾರೆ. ಆ ಸಿನಿಮಾ ಇದೀಗ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದೆ. ರಿಲೀಸ್ ಆಗಿ ಎಲ್ಲರೂ ಕೂಡ ಆ ಚಿತ್ರವನ್ನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಇದರ ನಡುವೆ ಒಂದು ಪೈರಸಿ ಅನ್ನೋ ಕಾಟ ಶುರುವಾಗ್ತಾ ಇದೆ. ಇದರ ಬಗ್ಗೆ ಮಾತಾಡಕ್ಕೆ ರಮೇಶ್ ರೆಡ್ಡಿ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರು ಮಾತಾಡ್ತಾರೆ. ಸರ್, ಮೊದಲಿಗೆ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಒಂದೊಳ್ಳೆ ಸಿನಿಮಾ ಮಾಡಬೇಕು, ಕನ್ನಡ ಚಿತ್ರರಂಗಕ್ಕೆ ಇಂತಹ ಸಿನಿಮಾಗಳು ಬರಬೇಕು ಅಂತ ಕನಸು ಹೊತ್ಕೊಂಡು ಬಂದವರು ನೀವು. ಅದನ್ನ ಇವತ್ತು ನೆರವೇರಿಸಿದೀರಾ. ಬಟ್ ಆದ್ರೆ ಪೈರಸಿ ಅನ್ನುವಂತ ಕಾಟ ಇವತ್ತಿಗೂ ಮುಕ್ತವಾಗ್ತಾ ಇಲ್ಲ. ಅದರಿಂದ ತೊಂದರೆಗೆ ಒಳಗಾಗಿದ್ದೀರಾ ನೀವು. ನಿಮ್ಮ ತೊಂದರೆ ಏನು ಸರ್? ಇಲ್ಲ, ನಮ್ ತೊಂದರೆ ಏನಿಲ್ಲ. ನಮ್ಗೆ ತೊಂದರೆ ಅಂತಲ್ಲ. ನಮ್ಮ ಪಿಕ್ಚರ್ ನಮ್ಗೆ 24 hours ಅಲ್ಲಿ ಬಂದ ನನ್ನ ಮೊಬೈಲ್ಗೆ ಬಂದ್ರೆ ನಂಗೆ ಬೇಜಾರಾಯ್ತು. ಇನ್ನು ಬೇಜಾರಾಯ್ತು ಅಷ್ಟೇ. ಏನಪ್ಪ ನಾವು ಇಷ್ಟು 3 ವರ್ಷದ ಶ್ರಮ ಇವಾಗ ಬರೀ ಮೊಬೈಲಲ್ಲಿ ಬಂದ್ಬಿಡ್ತಲ್ಲ ಅಂತ ಬೇಜಾರಾಯ್ತು. ಅಷ್ಟೇ ಬೇಜಾರಾಗಿದ್ದು. ಇನ್ನು ಶ್ರಮ ಅಂತಲ್ಲ, ಶ್ರಮಕ್ಕನ್ನ ನಾವು ಒಂದು ಜೀವನ ಇಕ್ಕಿದ್ವಿ ಕಂಟೆಂಟ್ ಅಲ್ಲಿ. ಹೆಂಗಂತ ಹೇಳಿದ್ರೆ, ಇದು ಗರುಡ ಪುರಾಣ ಯಾರು ಧರ್ಮ, ಇದು ಸನಾತನ ಧರ್ಮ, ನಮ್ಮೊಂದು ಹಿಂದೂಗಳಿಗೆ ಒಂದು ಕಲ್ಚರ್ ಅನ್ನ ಇದ್ ಮಾಡೋದು, ಒಂದು ಸಂಸ್ಕೃತಿನ ನಾವು ಇದು ಮಾಡಬೇಕು ಅಂತ ತುಂಬಾ ನನ್ಗೆ ಆಸೆ ಇತ್ತು. ನನಗೇನು ಅಂತ ಹೇಳಿದ್ರೆ, ಏನೋ ಒಂದು ಸಮಾಜಕ್ಕೆ ಒಂದು ಇದು ಕೊಡಬೇಕು, ಒಳ್ಳೆ ಸಂದೇಶ ಕೊಡಬೇಕು, ಒಂದು ಸಂದೇಶ ಇರೋ ಪಿಕ್ಚರ್ ತೆಗಿಬೇಕು ಅಂತ ಹೇಳ್ಬಿಟ್ಟೆ ನಾವು ತೆಗೆದಿದ್ದು. ಅಷ್ಟರಲ್ಲಿ ನನಗೆ ಪೈರಸಿ ಇದು ಬಂದಾಗ ಬೇಜಾರಾಗಿ ನಾನು ನಿಮ್ಮ ಮುಖಾಂತರ ನಾವು ಅವ್ರಿಗೆ ಏನ್ ಹೇಳ್ಬೇಕೋ ಅದ್ ನಾವು ಹೇಳಿದ್ವಿ ಮೇಡಮ್. ಸರ್, ಪೈರಸಿ ಅನ್ನೋದು ನಿನ್ನೆ ಮೊನ್ನೆದಲ್ಲ. ಈ ಕೊರೋನಾ ಬಂದಾದ ನಂತರ ಪೈರಸಿ ಅನ್ನೋ ಕಾಟ ಜಾಸ್ತಿ ಆಗ್ತಾನೆ ಹೋಗಿದೆ. ರಿಲೀಸ್ಗೂ ಮುಂಚೆ ಒಂದಿಷ್ಟು ಪ್ರಿಕಾಷನರಿ ತಗೊಂಡಿಲ್ವಾ ನೀವು, ಹೇಗೆ ಅಂತ? ಇಲ್ಲ, ನಾನು ರಿಲೀಸ್ ಮುಂಚೆ ಹೇಳ್ತಾ ಇದ್ರೆ ಅವೆಲ್ಲ ನಮ್ಮ ಟೀಮ್ ಎಲ್ಲ ಮಾತಾಡ್ಬಿಟ್ಟು ಪೈರಸಿಗೆ ಹೋಗ್ಬಿಟ್ಟು ನಾವು ಕೋರ್ಟ್ ಆರ್ಡರ್ ತಂದಿದ್ದೀವಿ. ಕೋರ್ಟ್ ಆರ್ಡರ್ ತಗೊಂಡ್ಬಂದು ಯಾರು ಪೈರಸಿ ಮಾಡಬಾರ್ದು ಅಂತ. ಯಾಕಂದ್ರೆ ನಮ್ಮ ಕೋರ್ಟ್ ಆರ್ಡರ್ ತಗಿಂದ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಇವಾಗ ನಾವು ನಿಮ್ಮ ಮುಖಾಂತರ ತೋರಿಸ್ತಾ ಇದೀವಿ ಆರ್ಡರ್. ನೆಕ್ಸ್ಟ್ ಮಾಡಿದ್ರೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್, ಒಂದಿಷ್ಟು ಕಾನೂನು ಕ್ರಮದಲ್ಲಿ ಈ ತರ ಕ್ರಮ ಕೈಗೊಳ್ತೀವಿ ಅನ್ನೋದು ಮೆನ್ಷನ್ ಮಾಡಿರ್ತಾರೆ. ಸೊ ಕೋರ್ಟ್ ಆರ್ಡರ್ ಅಲ್ಲಿ ಏನಿದೆ ಅಂತ? ಅಲ್ಲ, ಯಾರು ನಮ್ಮ ಪೈರಸಿ ಮಾಡೋರು, ನಮ್ಮ ಪಿಕ್ಚರ್ ಮೇಲೆ ನೆಗೆಟಿವ್ ಮಾಡೋರು, ಅವ್ರ ಮೇಲೆ ನಾವು ಕ್ರಮ ತಗೋಬಹುದು. ಅವ್ರ ಮೇಲೆ ನಾವು ಏನನ್ನೋದು ಇದು ನಾವು ಕೇಸ್ ಹಾಕೋಬಹುದು. ನಮ್ಮ ಪಿಕ್ಚರ್ಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಅವ್ರು ಕಟ್ಕೊಡ್ಬೇಕು. ಸರ್, ಇವಾಗ ನಿಮ್ಗೆ ಗೊತ್ತಾದಂಗೆ ಎಷ್ಟು ಪೈರಸಿ ಆಗಿದೆ, ಎಷ್ಟು ಎಲ್ಲೆಲ್ಲಿ ಪೈರಸಿ ಆಗಿದೆ, ಎಷ್ಟು ಕಾಪಿ ಬಂದಿದೆ ನಿಮ್ಮ ಕೈಗೆ ಅಂತ? ಬೆಳಗ್ಗೆ ಒಂದು 4 ಬಂತು ಮೇಡಮ್. ಮುಂದೆ 4 ಬಂತು. ನಂಗೆ ಬೇಜಾರಾಗೋಯ್ತು. ಏನಪ್ಪ, ನಾವು 3 ವರ್ಷದಿಂದ ಶ್ರಮ ನಾವು ಇದೆಲ್ಲ ಮಾಡಿ ಏನೇನೋ ನಾವು ಕಂಡ್ಕೊಂಡಿದ್ವಿ, ನಮ್ಮ ಪಿಕ್ಚರ್ ನಮ್ಮ ಮೊಬೈಲ್ಗೆ ಬಂದಿದೆ ಅಂದ್ರೆ ಇದು ಏನಿದು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇದೇನು ಪಿಕ್ಚರ್ ಮಾಡ್ಬಿಟ್ಟೆ ಮೊಬೈಲ್ಗೆ ಮಾಡ್ಬೇಕಾ, ಇಲ್ಲ ಅಂದ್ರೆ ನಾವು ಜನಗಳಿಗೆ ಮಾಡ್ಬೇಕಾ ಅನ್ನೋದು ಬೇಜಾರಾಯ್ತು. ಅದರಿಂದ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತೀನಿ, ಮಾಡಬೇಡಿ ಇದಂತ. ಯಾಕಂದ್ರೆ ಒಬ್ಬೊಬ್ರು ಕನಸು ಒಂದೊಂದು ತರ ಇರುತ್ತೆ. ಆ ಕನಸಿಗೆ ಇದು ಮಾಡಬೇಡಿ ನೀವು, ದಯವಿಟ್ಟು ಹೇಳ್ತೀನಿ. ನೀವು ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ. ಯಾಕಂದ್ರೆ ನೀವು ಪೈರಸಿ ಮಾಡಿದ್ರೆ ನಾವು 3 ವರ್ಷ ಮಾಡಿಬಿಟ್ಟು ಟಕ್ ಅಂತ ಒಂದು ಮೊಬೈಲಲ್ಲಿ, ಯಾಕಂದ್ರೆ ಇವಾಗ ಒಳ್ಳೆ ಕಲೆಕ್ಷನ್ ಇದೆ, ಒಳ್ಳೆ ರಿವ್ಯೂ ಇದೆ, ಎಲ್ಲರೂ ಜನ ಮೆಚ್ಚುತ್ತಾ ಇದ್ದಾರೆ. ನೀವು ಅಂತ ಟೈಮಲ್ಲಿ ನೀವು ಮಾಡಿದ್ರೆ ಜನ ಥಿಯೇಟರ್ಗೆ ಬರಲ್ಲ. ಅದು ತುಂಬಾ ಬೇಜಾರಾಗುತ್ತೆ ಮೇಡಮ್. ಸರ್, ಈಗ ಸದ್ಯಕ್ಕೆ ಒಂದು ದಿವಸ ಆಗಿದೆ, ಎಷ್ಟು ಕಲೆಕ್ಷನ್ಸ್ ಆಗಿದೆ ಸರ್? ಎಷ್ಟು ನೀವು ಕಲೆಕ್ಷನ್ಸ್ ಅನೌನ್ಸ್ ಮಾಡಿದೀರಾ? ಅನೌನ್ಸ್ ಮಾಡಿದೀವಿ ಮೇಡಮ್. ನಮ್ದೊಂದು ನಿನ್ನೆನೆ ನಮಗೆ ಒಂದು 6 ಕೋಟಿ ಏನು ಕಲೆಕ್ಷನ್ ಆಗಿದೆ ಮೇಡಮ್. ಸರ್, ಪ್ರೊಡ್ಯೂಸರ್ ಉಳಿದ್ರೇನೆ ಸಿನಿಮಾ ಮುಂದೆ ಮಾಡಕ್ಕಾಗೋದು. ಸೊ ಆ ಆಂಗಲ್ ಅಲ್ಲಿ ಕೇಳೋದಾದ್ರೆ ಎಷ್ಟು ಸೇಫ್ ಆಗಿದ್ದೀರಾ ರಮೇಶ್ ರೆಡ್ಡಿ ಅವರು ಅಂತ? ಅಲ್ಲ, ಸೇಫ್ ಆಗಿದ್ದೀವಿ. ಅದರಲ್ಲಿ ನಾವು ಫಸ್ಟ್ ರಿಲೀಸ್ ಮುಂಚೆನೆ ಸ್ವಲ್ಪ ಸೇಫ್ ಆಗಿದ್ದೀವಿ. ನಾವು ಅಂತ ಸೇಫ್ ಆಗ್ತೀವಿ, ತೊಂದರೆ ಇಲ್ಲ. ಸೇಫ್ ಆಗ್ತೀವಿ, ಅದರಲ್ಲಿ ಅಂತ ತೊಂದರೆ ಇಲ್ಲ, ಸೇಫ್ ಆಗ್ತೀವಿ. ಅದರಲ್ಲಿ ಈ ತರ ಬಂದ್ರೆ ಬೇಜಾರಾಗತ್ತೆ ಅಷ್ಟೇ. ಸರ್, ಈಗ ಕನ್ನಡದಲ್ಲಿ ಮಾತ್ರ ಸಿನಿಮಾ 45 ರಿಲೀಸ್ ಆಗಿರೋದು. ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಮಲಯಾಳದಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಯಾವಾಗ ರಿಲೀಸ್ ಆಗುತ್ತೆ? ಅಲ್ಲಿ ಡಿಸ್ಟ್ರಿಬ್ಯೂಟರ್ ಏನಾದ್ರೂ ಸದ್ಯಕ್ಕೆ ಕಾಲ್ ಮಾಡಿದ್ರೆ ಈ ಪೈರಸಿ ಸುದ್ದಿ ಕೇಳಿ? ಇಲ್ಲ, ಅವ್ರಿಗಿನ್ನ ಗೊತ್ತಿಲ್ಲ. ಇದು ಅವ್ರಿಗೆಲ್ಲ ಗೊತ್ತಿಲ್ಲ. ಇನ್ನೇನಿಂದ ಟಿವಿಯಲ್ಲಿ ಬಂದ್ರೆ ಕೇಳ್ತಾರೆ ಪೈರಸಿ ಅಂತ. ಅವ್ರಿಗೆ ಗೊತ್ತಿಲ್ಲ. ನಾವು ಜನವರಿ 1 ಅಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಪವರ್ ಟಿವಿ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ದಯವಿಟ್ಟು ಹೇಳ್ತೀನಿ, ಪೈರಸಿ ಮಾಡೋರು ನೋಡಿ, ಒಬ್ಬೊಬ್ರು ಕನ್ಸು ಕಂಡ್ಕೊಂಡು ಒಬ್ಬೊಬ್ರು ಬಂದು ಪಿಕ್ಚರ್ ಮಾಡ್ತಾರೆ. 3 ವರ್ಷ ಕನಸು. ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಏನೇನೋ ಕನ್ಸ್ಕೊಂಡು ಇದು ಮಾಡಿದ್ವಿ. ಬಂದು ಒಂದು 24 ಗಂಟೆಯಲ್ಲಿ ನೀವು ನಮ್ಮ ಪಿಕ್ಚರ್ ನಮ್ಮ ಮೊಬೈಲಲ್ಲೇ ನೋಡ್ಕೋಬೇಕು ಅಂದ್ರೆ ಎಷ್ಟು ಒಂದು ನಿರ್ಮಾಪಕರಿಗೆ ಎಷ್ಟು ನೋವಾಗತ್ತೆ ಅಂತ ನೀವು ತಿಳ್ಕೋಬೇಕು. ದಯವಿಟ್ಟು ಹೇಳ್ತೀನಿ, ಮೇಲ್ ದೇವರಿದ್ದಾರೆ. ನಾನು ಹೇಳ್ತಾ ಇರೋದು, ನಾವು ದೇವ್ರು ನಂಬ್ಕೊಂಡ್ ಬಂದಿರೋದು, ದೇವರಿದ್ದಾರೆ. ನಾವು ನಮ್ಮ ಪಿಕ್ಚರಲ್ಲಿ ಕರ್ಮ ಅಂದ್ರೆ ಏನು ಅಂತ ತೋರಿಸಿದೀವಿ.
ಒಳ್ಳೇದ್ ಮಾಡಿದ್ರೆ ಏನು ಕೆಟ್ಟದ್ ಮಾಡಿದ್ರೆ ಏನು ಅಂತ ನಮ್ಮ ಪಿಕ್ಚರಲ್ಲೇ ಇದೆ. ನೀವು ದಯವಿಟ್ಟು ನಮ್ಮ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸ್ಕ್ರೀನ್ ಮೇಲೆ. ನೀವು ಆಮೇಲೆ ನಿಮಗೆ ದೇವ್ರು ಯಾವ ತರ ಬುದ್ಧಿ ಕೊಡ್ತಾರೋ ಆಮೇಲೆ ನೋಡ್ಕೋಬೇಕು, ದೇವರೇ ನೋಡ್ಕೋಬೇಕು. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ನಿರ್ಮಾಪಕನಿಗೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಥವಾ ಆ ಶ್ರಮ ಎಷ್ಟಿರುತ್ತೆ ಅನ್ನುವಂಥದ್ದು 45 ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ಪೈರಸಿ ಮೂಲಕ ಒಂದಿಷ್ಟು ಕಿಡಿಗೇಡಿಗಳು ಸಿನಿಮಾಕ್ಕೆ ಒಂದು ಕುತ್ತು ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾನೂನು ಕ್ರಮಕ್ಕೆ ಮುಂದಾಗಿದ್ದೀನಿ ಅಂತ ನಿರ್ಮಾಪಕರೇ ಹೇಳಿದ್ದಾರೆ. ಯಾರೆಲ್ಲ ಪೈರಸಿ ಮಾಡ್ತಿದ್ದಾರೋ ಅವರು ಈ ಒಂದು ಮೆನ್ಷನ್ ಮಾಡ್ಕೊಳ್ಳಿ ಈ ಸಬ್ಜೆಕ್ಟ್ ಅನ್ನು. ಯಾಕಂದ್ರೆ ಅವರು ಕಾನೂನು ಕ್ರಮಕ್ಕೆ ಮುಂದಾದ್ರೆ ಕಂಪ್ಲೀಟ್ ಸಿನಿಮಾದ ಎಲ್ಲ ಒಂದು ಖರ್ಚನ್ನ ಪೈರಸಿ ಮಾಡುವವರು ಭರಿಸಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಪವರ್ ಟಿವಿ ಮೂಲಕ 45 ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.